ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ಜೆ.ಪಿ.ಟಿ. ಸ್ನೇಹಿತರೆ, ಗುಂಡ್ಲುಪೇಟೆ ತಾಲೂಕಿನ ಒಬ್ಬರು ಅಪ್ಪಟ ಕನ್ನಡದ ವ್ಯಕ್ತಿತ್ವ ಉಳ್ತಕ್ಕಂತಹ ನಮ್ಮ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮಾಲಿಕ್ರವರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವರ ಒಂದು ಹೋರಾಟದ ಬಗ್ಗೆ, ಅವರ ಸಂಘಟನೆಯ ಒಂದು ಕನ್ನಡ ಪರ ಕಾಳಜಿಯ ಬಗ್ಗೆ ಮತ್ತು ಹೋರಾಟದ ಬಗ್ಗೆ ಅವನ್ನ ಕೇಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್, ಕರ್ನಾಟಕ ಕಾವಲು ಪಡೆಯಲ್ಲಿ ತಾವು ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾಗಿದ್ದೀರಿ. ಹಾಗಾಗಿ ನಿಮ್ಮ ಒಂದು ಕನ್ನಡದ ಹೋರಾಟಗಳು ಯಾವ್ಯಾವ ರೀತಿ ಇದು ಮಾಡಿದ್ರಿ ಸರ್? ನೋಡಿ, ನಾವು ಸಂಘಟನೆಗೆ ಬಂದು ಸುಮಾರು 10 ವರ್ಷಗಳ ಕಾಲ ಆಗಿದೆ. 2015ನೇ ಇಸವಿಯಲ್ಲಿ ನಾವು ಈ ಸಂಘಟನೆಗೆ ಬಂದು, ಕರ್ನಾಟಕ ಕಾವಲು ಪಡೆ ಸಂಘಟನೆಗೆ ಬಂದು ನಮ್ಮ ಸಮಾಜಮುಖಿ ಕೆಲಸಗಳು, ಹಲವಾರು ರೀತಿಯಲ್ಲಿ ಕೆಲಸಗಳು ಮಾಡಿದ್ದೀವಿ. ಎಲ್ಲಿ ಅನ್ಯಾಯವೋ ನ್ಯಾಯಕ್ಕಾಗಿ ಅಲ್ಲಿ ನಾವು ಇರ್ತೀವಿ. ನಮಗೆ ನಮ್ಮ ಕರ್ನಾಟಕ ಕಾವಲು ಪಡೆಗೆ ಆದಂಥ ಒಂದು ಸ್ಲೋಗನ್ ಇದೆ, ಕೊಟ್ಟಿದ್ದೆ ಮಾತು ಇಟ್ಟಿದ್ದೆ ಹೆಜ್ಜೆ ಅಂತ. ಆ ನಿಟ್ಟಿನಲ್ಲಿ ನಾವೊಂದು ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಂಡು ಹಲವಾರು ಹೋರಾಟಗಳು ಈ ನಾಡಿನ ನೆಲ, ಜಲ, ಭಾಷೆಗೋಸ್ಕರ ನಾವು ಸದಾ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪ್ರಮುಖವಾಗಿ ಕಾವೇರಿ ಹೋರಾಟದಲ್ಲಿ ಹಲವಾರು ಹೋರಾಟಗಳು ಭಾಗಿಯಾಗಿ ಕಾವೇರಿ ಹೋರಾಟ ಒಳ್ಳೆಯ ಯಶಸ್ವಿಯಾಗಿದೆ ನಮಗೆ. ಮತ್ತು ಈ ರಸ್ತೆ ಹಗಲು ಸಂಚಾರ ನಿಷೇಧ ಮಾಡಬೇಕು ಅಂತ ಹೇಳಿದಾಗ, ಮತ್ತು ಕೇರಳ ಮತ್ತು ಊಟಿ ರಸ್ತೆ ಈಗೇನು ಸಂಜೆ ವೇಳೆ ಮುಚ್ತಾ ಇದ್ದಾರೆ, 9 ಗಂಟೆ ಕ್ಲೋಸ್ ಆಗ್ತಾಯಿದೆ, ಅದನ್ನು ಹಗಲು ಸಂಚಾರ ಕೂಡ ನಿಷೇಧ ಮಾಡಬೇಕು ಅನ್ನೋ ಒಂದು ಇದ್ದಾಗ ಪ್ರಥಮ ಬಾರಿಗೆ ಕರ್ನಾಟಕ ಕಾವಲು ಪಡೆ ರಸ್ತೆಗಿಳಿದು ಹೋರಾಟ ಮಾಡಿರೋಂಥದ್ದು ಸಾರ್ವಜನಿಕ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ನಮ್ಮ ಹೋರಾಟ ಎಲ್ಲಿ ಅನ್ಯಾಯ ಆಗುತ್ತೆಯೋ ಅಲ್ಲಿ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡೋಕ್ಕೆ ಸದಾ ಸಿದ್ಧ. ಹಾಗೆ ಈ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ನೀವು ಸಮಾಜಮುಖಿಯಾದಂತಹ ಒಂದು ಕೆಲಸಗಳನ್ನು ಯಾವ್ಯಾವ ರೀತಿ ಮಾಡಿದ್ರಿ ಸರ್? ಹೌದು, ನೋಡಿ, 2020ನೇ ಇಸವಿಯಲ್ಲಿ ಕೊರೋನಾ ಬಂತು. ಆ ಸಂದರ್ಭದಲ್ಲಿ ನಾವು ಹಲವಾರು ಸಾಮಾಜಿಕ ಕೆಲಸ, ಒಳ್ಳೆಯ ಒಂದು ಸೇವೆ ಸಲ್ಲಿಸಿರುವಂಥದ್ದು ನಮಗೆ ಭಾಳ ತೃಪ್ತಿಕರವಾಗಿದೆ. ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ ಕೊಡೋದಾಗಲಿ, ಮತ್ತು ಔಷಧಿ ನೀಡೋದಾಗಲಿ, ಮತ್ತು ಆಹಾರ ಕೊಡುವುದಾಗಲಿ, ಮತ್ತು ನಿರಾಶ್ರಿತರಿಗೆ ಅವ್ರಿಗೆ ರಕ್ಷಣೆ ಕೊಡುವುದಾಗಲಿ, ಮತ್ತು ಹಲವಾರು ಕೆಲಸ ಕಾರ್ಯಗಳು ನಾವು ಮಾಡಿರೋಂಥದ್ದು. ಒಂದು 2 ವರ್ಷಗಳ ಕಾಲ ನಮ್ಮ ಆರಕ್ಷಕ ಠಾಣೆಯವರೊಂದಿಗೆ ಸೇರಿ, ಅವ್ರ ಜೊತೆಗೆ ಸೇರಿ 2 ವರ್ಷಗಳ ಕಾಲ ಲಾಕ್ಡೌನ್ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದ್ದೇವೆ. ಅದು ತಮಗೂ ಕೂಡ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಹಲವಾರು ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಬಂದಿದೆ. ಅದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸೋಕ್ಕೂ ಕೂಡ ನಾನು ಬಯಸ್ತೇನೆ. ಸರ್, ಹಾಗೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಅಬ್ದುಲ್ ಮಾಲಿಕ್ ಅಂತಕ್ಕಂತಹ ಒಬ್ಬರು ಸಹೃದಯ ಒಬ್ಬರು ಸಂಘಟನಾಕಾರರು, ತಾಲೂಕು ಅಧ್ಯಕ್ಷರು, ಬಹಳ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡುವುದರ ಜೊತೆಯಲ್ಲಿ ಈ ಒಂದು ಕನ್ನಡದ ಅಭಿಮಾನವನ್ನು, ಕನ್ನಡದ ಒಂದು ಸ್ಪಷ್ಟತೆಯನ್ನು, ಕನ್ನಡದ ಅರ್ಥವನ್ನು ಭಾಳ ಜನಸಾಮಾನ್ಯರಿಗೆ ಮುಟ್ಟುವ ಹಾಗೆ ನೀವು ಮಾತಾಡ್ತೀರಿ. ಹಾಗಾಗಿ 2019ರಲ್ಲಿ ಕನ್ನಡ ರತ್ನ ಪ್ರಶಸ್ತಿಗೆ ತಾವು ಭಾಜನರಾಗಿ ಇದ್ದೀರಿ. ಇದ್ರ ಬಗ್ಗೆ ಹೇಳಿ ಸರ್. ಅದೇ, ಈಗ ಕನ್ನಡದ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸೋದಾಗಲಿ, ಕನ್ನಡ ಮಾತುಗಳನ್ನು ಸ್ಪಷ್ಟತೆ ಆಗಲಿ, ನಮ್ಮಲ್ಲಿ ಆದಷ್ಟು ನಾನು ಪ್ರಯತ್ನಪಟ್ಟು ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಕನ್ನಡವನ್ನೇ ನಾನು ದಿನದ 24 ಗಂಟೆ ಟೈಮಲ್ಲಿ ಅತಿ ಹೆಚ್ಚು ಮಾತಾಡೋ ಭಾಷೆ ಯಾವುದಂದ್ರೆ ನಾನು ಕನ್ನಡ. ಸರ್, ಹಾಗೆ ಇನ್ನೊಂದು ಭಾಳ ಆಶ್ಚರ್ಯ ಆಗುತ್ತೆ, ತಮ್ಮ ಒಂದು ಮಾತಿನಲ್ಲಿ ಒಂದು ಕನ್ನಡದ ಪದ ಬಳಕೆ ಆಗಲಿ, ಒಂದು ಕನ್ನಡದ ಸ್ಪಷ್ಟತೆ ಆಗಲಿ ಭಾಳ ಮುತ್ತು ಜೋಡಿಸ್ದಂಗೆ ಇರ್ತದೆ. ಹಾಗಾಗಿ ಎಲ್ಲೂ ಕೂಡ ಆಂಗ್ಲ ಭಾಷೆಯನ್ನು ಸ್ವಲ್ಪ ಎಲ್ಲೂ ಕೂಡ ನಾನು ಬಳಸಿರೋದು ನಾನು ನೋಡಿಲ್ಲ. ಹಾಗಾಗಿ ಈ ಕನ್ನಡದ ಸ್ಪಷ್ಟತೆ ಈ ಇಂದಿನ ಯುವ ಜನರಿಗೆ ಬರೀ ಇಂಗ್ಲೀಷು ಅಂತಲೇ ಇದ್ರ ಬಗ್ಗೆ. ಅದಕ್ಕೆ ನನಗೆ ಕನ್ನಡ ರತ್ನ ಪ್ರಶಸ್ತಿ ಸಿಕ್ಕಿದ್ದು 23/2/2019ನಲ್ಲಿ ನನಗೆ ಕನ್ನಡ ರತ್ನ ಪ್ರಶಸ್ತಿ ಸಿಕ್ತು. ಪುನಃ ನನಗೆ 2022ನೇ ಇಸವಿನಲ್ಲಿ 22ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತನೂ ಕೂಡ ನಾನು ಆದೆ. ಇದಕ್ಕೆಲ್ಲ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ನನಗೆ ಸಿಕ್ಕಿರೋದು. ಇದು ನನಗೆ ಮಾತ್ರ ಸಿಕ್ಕಿರೋದಲ್ಲ, ಇಡೀ ನಮ್ಮ ಕರ್ನಾಟಕ ಕಾವಲು ಪಡೆ ಟೀಮ್ಗೆ ಸಿಕ್ಕಿರೋಂಥದ್ದು. ಅದರಲ್ಲಿ ನಾನು ಹೆಮ್ಮೆ ಪಡ್ತೇನೆ. ಮತ್ತು ಆದಷ್ಟು ಕನ್ನಡವನ್ನು ಬಳಸಬೇಕು ಅನ್ನೋದೇ ನನಗೆ ಭಾಳ ಇಷ್ಟ. ಕನ್ನಡ ಮಾತಾಡಬೇಕು ಅಂದರೆ ಭಾಳ ಇಷ್ಟ ನನಗೆ. ಒಂದು ಸಿಹಿ ಇದ್ದಂಗೆ ಕನ್ನಡ ಭಾಷೆ ಅನ್ನೋದು ನನಗೆ ಬಹಳ ಸಿಹಿ ಇದ್ದಂಗೆ. ಹಾಗಾಗಿ ನಾನು ದಿನದ 24 ಗಂಟೆ ಟೈಮ್ಲಿ ಅತಿಯಾಗಿ ನಾನು ಎಲ್ಲರೊಂದಿಗೂ ನಾನು ಕನ್ನಡದಲ್ಲೇ ಜಾಸ್ತಿ ಮಾತಾಡೋದು. ಹಾಗಾಗಿ ಕನ್ನಡ ಕಂಡ್ರೆ ನನಗೆ ಬಹಳ ಪಂಚಪ್ರಾಣ ಅಂತಾನೆ
ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ ಸರ್. ಹಾಗೆ ಇನ್ನೊಂದು ಸರ್, ಈ ಕನ್ನಡದಲ್ಲಿ ಈಗ ನಾವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂತಕ್ಕಂಥ ಈ ಒಂದು ಆಂಗ್ಲ ಭಾಷೆ ಇರ್ತಲ್ಲ, ಇದನ್ನು ನಾವು ನಿಮ್ಮದೇ ಆದಂಥ ಒಂದು ಕನ್ನಡದ ಅರ್ಥ ರೂಪ ಕೊಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನೋಡಿ, ಈಗ ಕನ್ನಡದಲ್ಲಿ ಮತ್ತೊಂದು ಪದ ಇದೆ ದಿನಕ್ಕೆ. ಏನು? ಭಾನುವಾರ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅನ್ನೋದಕ್ಕೆ ಕನ್ನಡದಲ್ಲಿ ಮತ್ತೊಂದು ಪದ ಇದೆ. ಭಾನುವಾರಕ್ಕೆ ನೇಸರ ಅಂತಾರೆ, ಸೋಮವಾರಕ್ಕೆ ತಿಂಗಳ ಅಂತಾರೆ, ಮಂಗಳವಾರಕ್ಕೆ ನೆಲನಾಳು ಅಂತಾರೆ, ಬುಧವಾರಕ್ಕೆ ನಡುನಾಳು ಅಂತಾರೆ, ಗುರುವಾರಕ್ಕೆ ಗಾಳಿನಾಳು ಅಂತಾರೆ, ಶುಕ್ರವಾರಕ್ಕೆ ಕಡಲನಾಳು ಅಂತಾರೆ, ಶನಿವಾರಕ್ಕೆ ಕಡೆನಾಳು ಅಂತಾರೆ. ಇದೊಂದು ಇನ್ನೊಂದು ಕನ್ನಡದಲ್ಲಿ ಇರತಕ್ಕಂತಹ ಇನ್ನೊಂದು ಪದ. ಇನ್ನೊಂದು ಜನವರಿಗೆ ಒಂದು ಇದು ಹೇಳ್ತಾರೆ, ಕನ್ನಡದಲ್ಲಿ ಮತ್ತೊಂದು ಪದ ಇದೆ. ಜನವರಿಗೆ ನಾಲ್ಚಳಿ, ಫೆಬ್ರವರಿಗೆ ಆಯ್ಚಳಿ, ಮಾರ್ಚ್ಗೆ ಮೊಬ್ಬೇಸಿಗೆ, ಏಪ್ರಿಲ್ಗೆ ಇಬ್ಬೇಸಿಗೆ, ಮೇಗೆ ಮುಬ್ಬೇಸಿಗೆ, ಜೂನ್ಗೆ ಮೊಮ್ಮಳೆ, ಜುಲೈ ಈಗ ನಾವು ಇಮ್ಮಳೆಯಲ್ಲಿದ್ದೀವಿ, ಜುಲೈ ಇಮ್ಮಳೆ, ಆಗಸ್ಟ್ಗೆ ಮುಮ್ಮಳೆ, ಸೆಪ್ಟೆಂಬರ್ಗೆ ನಾಲ್ಮಳೆ, ಅಕ್ಟೋಬರ್ಗೆ ಮುಚ್ಚಳಿ, ನವಂಬರ್ಗೆ ಇಚ್ಚಳಿ, ಡಿಸೆಂಬರ್ಗೆ ಮುಚ್ಚಳಿ. ಇದು ಕನ್ನಡದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಪದ. ಇದು ನಮಗೆ ಕೂಡ ಗೊತ್ತಿದ್ದಿಲ್ಲ. ಈಗ ಕೆಲವು ದಿನಗಳ ಹಿಂದೆ ನೋಡಿದಾಗ ನನಗೆ ಭಾಳ ಆಶ್ಚರ್ಯಕರವಾಯಿತು. ಅದನ್ನು ಸ್ವಲ್ಪ ಗಟ್ ಮಾಡಿದೆ, ಮಾತಾಡೋದನ್ನು ಅದು ಹೇಳೋದನ್ನು ಗಟ್ ಮಾಡಿದೆ. ಭಾಳ ಖುಷಿ ಆಗ್ತದೆ. ಇಂಥ ಪದಗಳೆಲ್ಲ ಇತ್ತ ಅನ್ನೋದು ಅದೊಂದು ಇತಿಹಾಸ. ಕನ್ನಡಕ್ಕೆ ಸುಮಾರು 2-3 ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ನಾನು ಪತ್ರಿಕೆಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ನೋಡಿದ್ದೇನೆ ಮತ್ತು ಓದಿದ್ದೇನೆ. ಹಾಗಾಗಿ ಅದೆಲ್ಲ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು ಸರ್. ಇಷ್ಟೋ ತನಕ ನಮ್ಮ ನಿಮ್ಮ ಹೋರಾಟದ ಬಗ್ಗೆ ಆಗಿರ್ಬೋದು, ಮತ್ತು ಕೊರೋನಾ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು, ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಹಾಗಾಗಿ 2019ರಲ್ಲಿ ನಿಮಗೆ ಕನ್ನಡದ ಸ್ಪಷ್ಟತೆ ಮತ್ತು ಕನ್ನಡದ ಅಭಿಮಾನಕ್ಕೋಸ್ಕರ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಕನ್ನಡ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಪರವಾಗಿ, ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ ಎಲ್ಲ ಕನ್ನಡಿಗರ ಅಭಿಮಾನದ ನುಡಿಮುತ್ತುಗಳ ಪರವಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಧನ್ಯವಾದ. ತುಂಬ ಧನ್ಯವಾದಗಳು. ತಮ್ಮ ಆಜ್ಞೆಯಂತೆ ನಮ್ಮ ನಡೆ. ಧನ್ಯವಾದಗಳು ಸರ್. ನಮಸ್ಕಾರ ಸರ್.